ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಇಬ್ಬರಿಗೆ ಗಾಯಗಳಾಗಿದ್ದು, ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಬೆಂಕಿ ದಗದಗಿಸಿರುವಂಥದ್ದು. ಪೂರ್ಣಿಮಾ 46 ವರ್ಷದ ಗಂಭೀರ ಗಾಯಗಳಾಗಿದ್ದು, ಪೂರ್ಣಿಮಾ ಮತ್ತು ವೆಂಕಟೇಶ್ 40 ವರ್ಷದ ವೆಂಕಟೇಶ್ ಹಾಗೂ 46 ವರ್ಷದ ಪೂರ್ಣಿಮಾ ಗಂಭೀರ ಗಾಯಗಳಾಗಿದ್ದು, AR ಪುರಂನ ಮಂಜುನಾಥ್ ಲೇಔಟ್ನಲ್ಲಿ ಒಂದು ದುರಂತ ಸಂಭವಿಸಿದೆ. ಸಂಜೆ 7 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದ್ದು, AR ಪುರಂ ಠಾಣೆ ವ್ಯಾಪ್ತಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈಗ ಬೆಂಗಳೂರಿನಲ್ಲಿ ಆದಂಥ ಸಿಲಿಂಡರ್ ಸ್ಫೋಟವಿದೆ. ಇಬ್ಬರಿಗೆ ಗಾಯಗಳಾಗಿದ್ದು, ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಬೆಂಕಿ ದಗದಿಸಿದೆ ಆನ್ ಸ್ಪಾಟ್ನಲ್ಲಿ. 46 ವರ್ಷದ ಪೂರ್ಣಿಮಾ, 40 ವರ್ಷದ ವೆಂಕಟೇಶ್ ಗಂಭೀರ ಗಾಯಗಳಾಗಿದ್ದು, ಈಗಾಗಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಸಂಜೆ 7 ಗಂಟೆ ಸುಮಾರಿಗೆ ಆಗಿರುವಂಥ ಘಟನೆ ಇದು. AR ಪುರಂ ಠಾಣೆಯ ವ್ಯಾಪ್ತಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್, ಏನಿದು ಘಟನೆ, ಯಾವಾಗ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು, ಈಗ ಹೇಗಿದೆ ಇಬ್ಬರ ಪರಿಸ್ಥಿತಿ ಅಂತ? ಖಂಡಿತವಾಗ್ಲೂ ಕಾರ್ತಿಕ್, ಈಗಾಗ್ಲೇ ಏನೋ KR ಪುರಂ ಬಳಿ ಇರುವಂತಹ ಮಂಜುನಾಥ್ ಬಡಾವಣೆ ಏನಿದೆ ಅಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಕೂಡ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಒಟ್ಟು 3 ರಿಂದ 4 ಫ್ಲೋರ್ ಮನೆ ಕೂಡ ಇರುವಂತದ್ದು. ಅಂದ್ರೆ ಏಕೈಕಿಯಾಗಿ ಅಂದ್ರೆ 2ನೇ ಫ್ಲೋರ್ ನಲ್ಲಿ ಒಂದು ಮನೆ ಕೂಡ ಬಾಡಿಗೆ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಯಾರು ಕೂಡ ಇರೋದಿಲ್ಲ. ಆದ್ರೆ ಅವರ ಮನೆಯಿಂದ ಕೂಡ ಏನು ಗ್ಯಾಸ್ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಅದನ್ನ ಪಕ್ಕದಲ್ಲೇ ಇದ್ದಂತ ಟೆನೆಂಟ್ ಏನಿದ್ದಾರೆ ಅವ್ರು ಹೋಗ್ಬಿಟ್ಟು ಏನು ಓನರ್ಗೂ ಕೂಡ ಹೇಳ್ತಾರೆ, ಈ ರೀತಿಯಾದಂತ ಸ್ಮೆಲ್ ತುಂಬಾ ಬರ್ತಾ ಇದೆ ಅಂತ ಹೇಳಿ. ಆಗ ಓನರ್ ಪೂರ್ಣಿಮಾ ಏನಿದ್ದಾರೆ ಅವ್ರು ಹೋಗಿ ಏಕಾಏಕಿ ಬಾಗ್ಲನ್ನ ತೆಗೆದು ಏನೋ ಸ್ವಿಚ್ ಅನ್ನ ಆನ್ ಮಾಡಿದ್ದಾರೆ, ಲೈಟ್ ಸ್ವಿಚ್. ಆಗ ಇದ್ದಕ್ಕಿದ್ದಂತೆ ಏನೋ ಗ್ಯಾಸ್ ಎಲ್ಲ ತುಂಬಿಕೊಂಡಿದ್ದಂತಹ ರೂಮ್ ಏನಿತ್ತು ಅದು ಸ್ಫೋಟ ಆಗಿರುವಂತದ್ದು. ತಕ್ಷಣ ಅವರನ್ನ ಕಾಪಾಡೋದಕ್ಕೆ ಹೋದಂತ ಏನೋ ಇನ್ನೊಬ್ರು ಟೆನೆಂಟ್ ಏನಿರ್ತಾರೆ, ವಾಸನೆ ಬಂದಿತ್ತು ಅಂತ ಹೇಳಿ ಏನು ಹೋಗಿರ್ತಾರ ಅವ್ರಿಗೂ ಕೂಡ ಏನೋ ಗಾಯ ಆಗಿರುವಂತದ್ದು. ಸೊ ಹೀಗಾಗಿ ಈಗಾಗಲೇ ಅವರು ಕೂಡ ಏನೋ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಅಂತಾನು ಕೂಡ ಗೊತ್ತಾಗಿರುವಂತದ್ದು. KR ಪುರಂ ಪೊಲೀಸರು ಏನಿದ್ದಾರೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಏನು ಹರಸಾಹಸ ಪಟ್ಟರು. ಯಾಕಂದ್ರೆ ಸಾಕಷ್ಟು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಘಟನೆ ಆಗಿದ್ರಿಂದಾಗಿ ಸಂಪೂರ್ಣವಾಗಿ ಮನೆಯಲ್ಲಿದ್ದಂತಹ ಫರ್ನಿಚರ್ಸ್ ಆಗಿರ್ಬೋದು ಮತ್ತೆ ಗೋಡೆ ಆಗಿರ್ಬೋದು ಎಲ್ಲವೂ ಕೂಡ ಈಗಾಗಲೇ ಬಿರುಕೊಂಡಿರುವಂತದ್ದು, ಮತ್ತೆ ಸುಟ್ಟು ಕರಕಲಾಗಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ FIR ಕೂಡ ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಓನರ್ ಪೂರ್ಣಿಮಾ ಆಗಿರ್ಬೋದು ಮತ್ತೆ ಇನ್ನೋರ್ವರು ಏನಿದ್ದಾರೆ ಅವರು ಕೂಡ ಈಗಾಗಲೇ ವೆಂಕಟೇಶ್ ಅಂತ ಹೇಳಿ ಅವರು ಕೂಡ ಚಿಕಿತ್ಸೆಯನ್ನ ಸದ್ಯ ಪಡಿತಿದ್ರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಕಾರ್ತಿಕ್. ಓಕೆ, ಯಾವಾಗ ಈ ಒಂದು ಬೆಂಕಿ ಕಂಡ್ತು, ಆಮೇಲೆ ನಂತರ ಅಕ್ಕಪಕ್ಕದ ಮನೆಯವರು ಯಾವಾಗ ಧಾವಿಸಿದ್ರು ಆ ಜಾಗಕ್ಕೆ ಅಂತ? ಇವತ್ತು ಸಂಜೆ ಒಂದು 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಮನೆಯಲ್ಲಿ ಏನು 2ನೇ ಫ್ಲೋರ್ ನಲ್ಲಿ ಇದ್ದಂತ ಏನು ಬಾಡಿಗೆದಾರ ಏನಿದ್ರೆ ಅವ್ರ ಮನೇಲಿ ಇರ್ಲಿಲ್ಲ. ಆದ್ರೆ ಅವರು ಹೋಗುವಂತ ಸಂದರ್ಭದಲ್ಲಿ ಗ್ಯಾಸ್ ಆಫ್ ಮಾಡೋದನ್ನ ಮರ್ಸಿ ಆ ನಂತರ ಹೋಗಿದ್ದಾರೆ. ಸೊ ಹೀಗಾಗಿ ಆಗ ಪಕ್ಕದ ಮನೇಲಿ ಇದ್ದಂತ ಟೆನೆಂಟ್ಗೆ ಇದು ವಾಸನೆ ಬಂದಿದೆ. ತಕ್ಷಣ ಓನರ್ಗೆ ಹೇಳಿದಂತ ಸಂದರ್ಭದಲ್ಲಿ ಓನರ್ ಬಂದು ಈ ರೀತಿಯಾದಂತ ಸ್ವಿಚ್ ಅನ್ನ ಆನ್ ಮಾಡಿದ್ದಾರೆ. ಆಗ ಇಷ್ಟು ದೊಡ್ಡ ಮಟ್ಟದ ಒಂದು ಬ್ಲಾಸ್ಟ್ ಕೂಡ ಆಗಿರುವಂತದ್ದು. ತಕ್ಷಣ ಅಲ್ಲಿದ್ದಂತ ಸ್ಥಳೀಯರು ಏನು ಘಟನೆ ನೋಡ್ತಾ ಇದ್ದಂತೆ ಏನು ಫೈರ್ ಕಂಟ್ರೋಲ್ಗೂ ಕೂಡ ಕರೆ ಮಾಡಿರುವಂತದ್ದು. ಅಲ್ಲಿ ಫೈರ್ ಕಂಟ್ರೋಲ್ ನ ಅಧಿಕಾರಿಗಳು ಕೂಡ ಬಂದು ಎಲ್ಲ ಏನು ಅಗ್ನಿ ನಂದಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಪೂರ್ಣಿಮಾ ಮತ್ತೆ ವೆಂಕಟೇಶ್ ಏನಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ಗಾಯಗಳಾಗಿದೆ. ಸುಟ್ಟು ಏನು ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಎಲ್ಲವೂ ಕೂಡ ಸುಟ್ಟಾಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅವರನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲನ್ನ ಮಾಡಿದ್ದಾರೆ. ದಾಖಲು ಮಾಡಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅವರು ಕೂಡ ಚಿಕಿತ್ಸೆಗೆ ಸದ್ಯ ಸ್ಪಂದಿಸ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ KR ಪುರಂ ಪೊಲೀಸ್ ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಫೈರ್ ಕಂಟ್ರೋಲ್ ಆಫೀಸರ್ಗಳಾಗಿರ್ಬೋದು ಎಲ್ಲರೂ ಕೂಡ ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಇನ್ನು ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗೆ ಅವರು ಏನು ಸಹಕಾರ ಕೊಡ್ತಾರ ಅಥವಾ ಅನ್ನೋದ್ರ ಬಗ್ಗೆ ಕೂಡ ನಾವು ಇನ್ನೂ ಕಾದ್ ನೋಡ್ಬೇಕಾಗಿದೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್. ಸರ್ ದಯವಿಟ್ಟು ಈ ಕಾರ್ಗಳು ಯಾರ್ದಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಈ ಕಾರ್ಗಳನ್ನ ರಿಮೂವ್ ಮಾಡಿ ಸರ್. ಯಾರ್ದು ಕಾರ್